ನಮಸ್ಕಾರ ವೀಕ್ಷಕರೇ, ಗಂಗಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನದಾಗ ಬಿಳಿ ಹೋಳಿಗೆ ಮಾವಿನ ಶೇಖರಣೆ ಮಾಡೋದನ್ನು ಹೇಳ್ಕೊಡ್ತೀನಿ ಬರ್ರಿ. ಬಿಳಿ ಹೋಳಿಗೆ ಶೇಖರಣೆ ಮಾಡೋಕೆ ಬೇಕಾಗುವ ಸಾಮಗ್ರಿಗಳು: 4 ಮಾವಿನ ಹಣ್ಣು, ಇದು 1 ಬಟ್ಲ ಜೋಳದ ಹಿಟ್ಟು, ಶೇಖರಣೆ ಹಾಕಕ್ಕೆ ಬೆಲ್ಲ, ಇದು ಜೋಳದ ಹಿಟ್ಟು ಒಂದಲ್ರಿ ಅದ್ರದ್ದು 2 ಬಾಲ್ ಗೋಧಿ ಹಿಟ್ಟಿದೆ, 4 ಏಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಗೋಧಿ ಹಿಟ್ಟು ತೊಗೊಂಡಿದ್ನೆಲ್ಲ ಇದನ್ನ ಹಾಕೊಂತೀನಿ ನಾನು ಹೋಳಿಗೆ ಮಾಡಕ್ಕೆ. ಒಂದು ಬುಟ್ಟಿ ತೊಗೊಂಡು ಇದಕ್ಕೆ ಹಾಕ್ಕೊಂಡು ನಾದ್ಕೊಂಡು ಇಟ್ಕೊಂಡ್ಬಿಡೋಣ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂತೀನಿ ರೀ, ಇದಕ್ಕೆ ಸ್ವಲ್ಪ ಹಾಕವು. ಈಗ ಇದನ್ನು ನಾದಿಟ್ಕೊಳ್ಳೋಣ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಂಡ್ಬಿಡೋಣ್ರಿ. ಇವಾಗ ಚಪಾತಿ ಹಿಟ್ಟು ನಾದ್ಕೊಂತೀವಲ್ಲ ಅದಕ್ಕಿಂತ ಸ್ವಲ್ಪ ಮೆತ್ತಗೆ ನಾದ್ಕೋಬೇಕು ನೋಡ್ರಿ. ಭಾಳ ಗಟ್ಟಿನ ಆಗಬಾರ್ದು, ಭಾಳ ಹಳಸನ ಆಗಬಾರ್ದು. ಹಿಟ್ಟು ಬಿಳಿ ಹೋಳಿಗೆನೂ ಅಂತಾರ, ಹಿಟ್ಟಿನ ಹೋಳಿಗೆನೂ ನಾವು ಹಿಟ್ಟಿನ ಹೋಳಿಗೆ ಅಂತೀವಿ ರೀ. ನಮ್ಮ ತಾಯಿಯವ್ರು ಮಾಡ್ತಿದ್ರು ಮೊದಲು ನಾವು ಸಣ್ಣರಿದ್ದಾಗ. ಈಗ ಹಿಟ್ಟು ನಾದಿಟ್ಕೊಂಡು ನೋಡ್ರಿ, ಹಿಂಗಾಗೈತಿ. ಈಗ ಇಷ್ಟು ಈ ಥರ ಆಗ್ಬೇಕು ನೋಡ್ರಿ, ಇಷ್ಟು ಮೆತ್ತಗೆ ಆಗ್ಬೇಕದು. ಈಗ ಹಿಟ್ಟು ಇದನ್ನ ನೆನೆಯಕ್ಕೆ ಬಿಡೋಣ್ರಿ. 1 ಅರ್ಧ ತಾಸು ನೆನಿಲ್ಲದ ಮುಚ್ಚಿಟ್ಕೊಂಡ್ಬಿಡ್ತೀನಿ ನಾನು. ಈಗ ಇದನ್ನು ಉಳಿದದ್ದು ಮಾಡ್ಕೊಂಬರ್ರಿ. ಈಗ ಹೋಳಿಗೆ ಮಾಡ್ಕೊಳಕ್ಕೆ ಹೂರ್ಣ ರೆಡಿ ಮಾಡ್ಕೊಂಡ್ರಿ. ಈಗ ಮೊದಲು ಗ್ಯಾಸ್ ಹಚ್ಚಿ ಈಗ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತೀನಿ ನಾನು. ಇಷ್ಟು ಹಾಕ್ಕೋಬೇಕು ನೋಡ್ರಿ, ಸ್ವಲ್ಪ ಅರ್ಧ ಚರ್ಗಿ. ಇದನ್ನ ನೀರು ಜೋರ ಕಾಸ್ಕೊಂಡ್ಬೇಕು, ಓದಾಡ್ಬೇಕು. ನೀರು ಕುದಿಬೇಕು ಚಲೋ ಅಂತಗ. ರೊಟ್ಟಿ ಮಾಡಕ್ಕೆ ಜಿಗಿಟ್ ತಿರಿತೀವಲ್ಲ ಆ ಥರ ಮಾಡ್ಕೋಬೇಕು ನೋಡ್ರಿ. ಆ ರೊಟ್ಟಿ ಜಿಗಿ ಅಂತಾರೆ ಅದಕ್ಕೆ. ಈಗ ಅದನ್ನು ನಾವು ಹೂರ್ಣ ಅಂತೀವಿ. ಈಗ ಹೂರ್ಣ ಮಾಡ್ಕೊಳ್ಳೋಣ. ಈಗ ಈಗ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸಪ್ಪ ಆಗುತ್ತಲ್ಲ, ಉಪ್ಪು ಹಾಕ್ಕೋಬೇಕು ನೋಡ್ರಿ. ಈಗ ಶೇಖರಣೆ ಮಾಡ್ತೀವಲ್ಲ ಹಸಿ ಇರ್ತೈತಿ, ಅದಕ್ಕೆ ಸಪ್ಪನ ಹೋಳಿಗೆ ಮಾಡ್ಕೊಂತ ಟೇಸ್ಟ್ ಹಾಕೊಂತ ಅದ್ರ ಮಾಡೋದನ್ನು. ಈಗ ನೀರು ಕುದಿಲ್ರಿ. ಇವು ಹೊಸ್ದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆನ್ ಮಾಡಿ. ನಾವು ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರ್ಕಿನ್ನ ಮೊದಲ ನೀವು ನೋಡ್ಬೋದು. ಈಗ ಇವು ನೀರು ಓದಾಡಕತ್ತಾವ ನೋಡ್ರಿ. ಈಗ ಜೋಳದ ತೊಗೊಂಡಿದ್ದೀವಲ್ಲ ಇದನ್ನ ಇದಕ್ಕೆ ಹಾಕ್ಕೊಂಡು ಇದನ್ನು ಜಿಗಿಟ್ ತಿರ್ಕೊಂಬಿಡೋಣ. ಇದಕ್ಕೆ ಹಾಕ್ತೀನಿ ನೋಡ್ರಿ, ಹೂರ್ಣ ತಿರ್ಕೋಬೇಕು. ಇದನ್ನು ಉಷ್ಟು ಒಮ್ಮೆ ಹಾಕಿ ಮಾಡ್ಕೊಂಬಿಡೋಣ. ಅದೇನು ಗಂಟು ಆಗೋದಲ್ಲ, ಏನಾಗಲ್ಲ. ಈಗ ಒಂದು ಮುದ್ದೆ ಕೋಲು ತೊಗೊಂಡು ಇದನ್ನು ತಿರುಬೇಕು ನೋಡ್ರಿ, ಗಂಟು ಆಗ್ಲಾರ್ದಂಗೆ ತಿರುಬೇಕು ನೋಡ್ರಿ. ಅದೇ ಜೋಳದ ಹಿಟ್ಟು ಇರ್ತೈತಲ್ರಿ, ಗಂಟಾಗಂಗಿದ್ದೇನು. ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಗಟ್ಟಿ ಆಗುತ್ತೆ, ಗಂಟು ಭಾಳ ಆಗತ್ತದ ನೋಡ್ರಿ. ಇಟ್ಟು ಅಷ್ಟಾದ್ರೆ ಆಯ್ತು ನೋಡ್ರಿ. ಇದು 1 ನಿಮಿಷ ಗ್ಯಾಸಿನ ಮೇಲೆ ಬಿಟ್ಟು ಓದಾಡೋ ನೀರಾಗ ಹಿಟ್ಟು ಇದನ್ನ ಮಾಡ್ಕೊಂಡಿರ್ತೀವಲ್ರಿ ಹೂರ್ಣನ, ಅದೇನು ಭಾಳ ಕುದಿ ಅವಶ್ಯಕತೆ ಇಲ್ಲ. ಜೋಳದ ಹಿಟ್ಟೆಲ್ಲ ಬೇಗನೆ ಕುದ್ದು ಬಿಡ್ತೈತೆ ಅದು. ಈಗ ಇದನ್ನು ಗ್ಯಾಸ್ ಆಫ್ ಮಾಡಿ ತಳಗಿಸ್ಕೊಂಡ್ಬಿಡುತ್ತೆ. ಈಗ ಹೂರ್ಣ ರೆಡಿ ಮಾಡ್ಕೊಂಡ್ವಲ್ರಿ, ಇದನ್ನು ಒಂದು ತಾಟ್ ತೊಗೊಂಡು ಇದಕ್ಕೆ ಹಾಕ್ಕೊಂಬಿಡೋಣ. ಇದನ್ನು ಇದು ಆರಬೇಕಲ್ಲ, ಹೋಳಿಗೆ ಮಾಡ್ಕೊಂಬಂದು ತುಂಬ್ಕೋಬೇಕಲ್ಲ ಅದ್ರಾಗ ಹೂರ್ಣನ. ಅದಕ್ಕೆ ಕೈ ಬಿಸಿ ತಾಗ್ತೈತಿ. ಇವಕ್ಕೆ ಹಿಂಗೆ ಆರಿಸಿಟ್ಕೊಂಡ್ಬಿಡ್ಬೇಕು ಮೊದಲೇನ. ಈಗ ಒಂದು ಮಾವಿನ ಹಣ್ಣು ತೊಗೊಂಡ್ರಲ್ರಿ, ಸ್ವಚ್ಛ ತೊಳ್ಕೊಬೇಕು ನೋಡ್ರಿ. ಒಂದು ಡಸ್ಟ್ ಇರ್ತಾವಲ್ಲ ಇಷ್ಟು ತೊಳೆದ್ಬಿಡ್ಬೇಕು ಇವನ್ನ. ಇವನ್ನೆಲ್ಲ ತೊಳೆದಿದ್ದು ನೋಡ್ರಿ. ಈಗ ನಾನು ಈಗ ಶೇಖರಣೆ ಹಿಂಡ್ಕೊಳ್ಳೋಣ. ಇದು ಮುಂದೆ ಕರಿ ಐತೆ ನೋಡ್ರಿ, ಇದನ್ನ ತೆಗಿಬೇಕು ನೋಡ್ರಿ. ಇದನ್ನ ತಕ್ಕೋಬೇಕು ಪ್ರತಿಯೊಂದು ಹಣ್ಣು ಇದು ಮಾಡೋ ಮುಂದೆ. ತೆಗೆದು ತೊಳೆದು ಈಗ ಶೇಖರಣೆ ಹಿಂಡ್ಕೊಂಡ್ರಿ. ಈಗ ಇವು ಗಟ್ಟಿರ್ತಾವಲ್ಲ ಸ್ವಲ್ಪ, ಏನೋ ಸ್ವಲ್ಪ ಹಿಂಗತ್ತೆ ಸ್ವಲ್ಪ ಬೆರಳಿಲೆ ಹಿಂಗೆ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ ಹಣ್ಣು. ಅಂದ್ರೆ ಇದು ಈ ಚೌಟಿಗೆ ಹೆಚ್ಚಿರ್ತೈತಲ್ಲ ಅದೆಲ್ಲ ಬಿಡ್ತೈತೆ ಜಲ್ದಿನ. ಈ ಥರ ಮಾಡ್ಕೊಂಬಿಡ್ಬೇಕು ಒಂದು ಸ್ವಲ್ಪ. ಈಗ ನೋಡ್ರಿ ಒಂದೊಂದಾಗಿ ಶೇಖರಣೆ ಹಿಂಡ್ತೀನಿ ನಾನು. ಇದನ್ನು ಚೌಟಿ ಇದನ್ನು ಹಿಂಡ್ಕೊಂಡು ಒಂದು ಪ್ಲೇಟ್ನಾಗ ಎತ್ತಿಟ್ಬಿಡ್ಬೇಕ್ರಿ ಬೇರೆ.
ಇದ್ರಾಗ ಇಟ್ಕೊಂಡ್ಬಿಡೋಣ. ಇದು ಗೊಪ್ಪ ಐತಲ್ರಿ, ಇದನ್ನು ಹಿಂಗೆ ಹಿಂಡ್ಕೊಂಡು ತಕೊಂಡ್ಬಿಡೋಣ. ಈಗ 4 ಹಣ್ಣು ತೊಗೊಂಡಿದ್ನಲ್ರಿ ನಾನು, ಇಷ್ಟ ಆಗೈತೆ ನೋಡ್ರಿ ಸ್ವೀಕಾರ. ಬೇಕಂದ್ರೆ ಇನ್ನೂ ಸ್ವಲ್ಪ ಅಳಸ್ ಮಾಡ್ಕೋಬೋದು. ನಾನೀಗ ಗಟ್ಟಿಗನ ಮಾಡ್ಕೊಂಡೀನಿ ನೋಡ್ರಿ. ಹಿಂಗೆ ನೀವು ಭಾಳ ಮಂದಿ ಇದ್ರಿ ಸಾಲಂಗಿಲ್ಲಪ್ಪ ಅಂದ್ರೆ ಅವನ್ನ ಗೊಪ್ಪ ಚೌಟಿ ಎಲ್ಲ ತೊಳೆದು ಹಾಕೊಂಡ್ರೆ ಮತ್ತೆ ಭಾಳ ಇಷ್ಟ ಆಗ್ಬಿಟ್ಟೈತೆ ಅದು. ಈ ಏಲಕ್ಕಿ ತೊಗೊಂಡಿದ್ನೆಲ್ಲ ಇದನ್ನು ಪೌಡ್ರ್ ಮಾಡ್ಕೊಂಡಿ ನಾನು. ಇದನ್ನು ಹಾಕ್ಕೋಬೇಕು ನೋಡ್ರಿ ಏಲಕ್ಕಿನ, ಅಂದ್ರೆ ಘಮ ಬರ್ತೈತೆ ಅದು. ಒಂದು ಚಿಟಿಕೆ ಉಪ್ಪು ಹಾಕ್ಕೋಬೇಕು ನೋಡ್ರಿ, ಅಂದ್ರೆ ಇವು ಮಾವಿನ ಹಣ್ಣು ಸ್ವಲ್ಪ ಹುಳಿ ಇರ್ತಾವಲ್ಲ, ಅದು ಹುಳಿ ಮುರಿತೈತೆ ಅಂತ ಉಪ್ಪು ಹಾಕ್ಕೋಬೇಕು ಒಂದಿಷ್ಟು. ಇದು ಆಪ್ಷನ್ ನೋಡ್ರಿ, ಬೇಕಾದ್ರೆ ಹಾಕ್ಕೋಬೋದು, ಇಲ್ಲಿಕಂದು ಬಿಡ್ಬೋದು ನೀವು. ನಾ ಅದು ಹುಳಿ ಮುರಿಲ್ಲ ಅಂತ ನಾ ಹಾಕ್ಕೊತೀನಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಾಗ ನೋಡಿ, ಹಣ್ಣು ಸಿಹಿ ಇದ್ರೆ ಬೆಲ್ಲ ಸ್ವಲ್ಪ ಹಾಕ್ಕೋಬೇಕು. ಹಣ್ಣು ಹುಳಿ ಇತ್ತಂದ್ರೆ ಬೆಲ್ಲ ಭಾಳ ಹಾಕ್ಕೋಬೇಕು. ಅವರು ನೋಡಿ ಸ್ವೀಟು ಜಾಸ್ತಿ ಉಣ್ತಿರಂಗಿಲ್ಲಲ್ಲ, ಅವರು ಬೆಲ್ಲ ಹಾಕ್ಕೋಬೋದು, ಇಲ್ಲಿಕಂದ್ರೆ ಹಂಗಾನು ಉಣ್ಬೋದು. ಇದು ನೋಡೋಣ್ರಿ ಹಣ್ಣು ಹೆಂಗೈತಿ. ಇದು ಭಾಳ ಹುಳಿ ಐತೆ ಅಂತ ಸಿಹಿ ಐತೆ ನೋಡಿ ಹಾಕ್ಕೋಬೇಕು ನೋಡ್ರಿ ಬೆಲ್ಲ. ಹಣ್ಣು ಸ್ವೀಟ್ ಐತ್ರಿ ಇದು. ನಾ ಇಷ್ಟು ಬೆಲ್ಲ ಹಾಕ್ಕೋತೀನಿ ನೋಡ್ರಿ. ಒಂದು 20 ಗ್ರಾಮ್ ಐತಿ, ಇಷ್ಟು ಹಾಕ್ಕೋಬೋದು. ಬೇಡಪ್ಪ ನಮ್ಗೆ ಬೆಲ್ಲ ಬೇಡ, ಭಾಳ ಸ್ವೀಟ್ ಆಗುತ್ತೆ ಅನ್ನೋರಿದ್ರೆ ನೀವು ಇಷ್ಟ ಹಂಗೆ ಮಾಡ್ಕೋಬೋದು. ಹಣ್ಣು ಹಂಗೆ ಹಿಂಡ್ಕೊಂಡು ಹಂಗೆ ಉಣ್ಬೋದು ಸಪ್ಪಂದ. ಇದು ಬೆಲ್ಲ ಹಾಕ್ಕೊಂಡ್ರೆ ಮತ್ತೆ ಸ್ವೀಟ್ ಆಗುತ್ತೆ. ಈಗ ಇದು ಹೂರ್ಣ ಮಾಡ್ಕೊಂಡಿವಲ್ರಿ, ಇದನ್ನ ಕೈಗೆ ಒಂದು ಸ್ವಲ್ಪ ಒಳ್ಳೆ ನೆಚ್ಕೊಂಡು ಸ್ವಲ್ಪ ಅಡುಗೆ ನೆಚ್ಕೊಂಡು ಇದನ್ನ ಮಿದ್ಕೋಬೇಕು ನೋಡ್ರಿ. ಈಗ ಆರೈತಿದು ಇದನ್ನ ಮಿದ್ಕೊಂಡು ನಿಮ್ಗೆ ಯಾವ ಗಾತ್ರ ಬೇಕು ನೀವು ಅಷ್ಟು ಸೈಜ್ ನೋಡು ಅಷ್ಟು ಸೈಜಿನ ಉಂಡೆ ಮಾಡ್ಕೋಬೇಕು. ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆ ಮಾಡಿಟ್ಕೊಂಡ್ರೆ ಅವನ್ನ ತುಂಬಿಟ್ಕೊಳಕ್ಕೆ ಬರ್ತೈತಿ. ಬಡ ಬಡ ತುಂಬಿಕೊಂಡು ಹೋಳಿಗೆ ಲಟ್ಸಕ್ಕೆ ಬರ್ತೈತಿ, ಈಸಿ ಆಗುತ್ತಲ್ಲ. ಈ ಥರ ಮಿದ್ಕೋಬೇಕು ನೋಡ್ರಿ. ಈಗ ಆರ್ಸಕ್ಕೆ ಇಟ್ಟಿರ್ತೀವಲ್ಲ ಅದ್ರ ಮ್ಯಾಗ ಸ್ವಲ್ಪ ಇದಾಗಿರ್ತೈತಿ, ಕಟ್ಟೋದಾಗಂಗೆ ಮೆತ್ತಗೆ ಮಾಡ್ಕೋಬೇಕು ನೋಡ್ರಿ. ಇದನ್ನು ನಿಮ್ಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಆ ಸೈಜಿನ ಮಾಡ್ಕೋಬೇಕು. ನಿಮ್ಗೆ ಹೋಳಿಗೆ ದೊಡ್ಡ ಬೇಕಂತ ಭಾಳ ತೊಗೋಬೇಕು ಹೂರ್ಣ, ನಿಮ್ಗೆ ಸಣ್ಣ ಸಣ್ಣ ಬೇಕಂದ್ರೆ ಸಣ್ಣ ಸಣ್ಣ ನಾ ಇಟ್ಟಿಟ್ಟು ಮಾಡ್ಕೋತೀನಿ ನೋಡ್ರಿ. ಈ ಥರ ಉಂಡೆ ಮಾಡಿಟ್ಕೊಂಡ್ಬಿಟ್ಟಿವಂದ್ರೆ ಅವಾಗ ಲಟ್ಸಕ್ಕೆ ಈಸಿ ಆಗುತ್ತೆ. ಈ ಥರ ಮಾಡಿಟ್ಕೊಂಡ್ಬಿಡ್ತೀನಿ ನೋಡ್ರಿ ನಾ ಎಲ್ಲವನ್ನ. ನೋಡ್ರಿ ಹಿಂಗೆ ಮಾಡಿಟ್ಕೋಬೇಕು ನೋಡ್ರಿ ಎಲ್ಲ. ನೀವು ಅಕ್ಕಿ ಹಿಟ್ಟಿಲೇನು ಮಾಡ್ಕೋಬೋದು ಇದನ್ನು. ನಾನು ಅಕ್ಕಿ ಹಿಟ್ಟು ನಮ್ಮವ್ರು ಹಿಂಗೆ ಮಾಡ್ತಿದ್ರು, ನಮ್ಮ ತಾಯಿಯವ್ರಿ ಜೋಳದ ಹಿಟ್ಟಿಲೆ. ಅದಕ್ಕೆ ನಾನು ಜೋಳದ ಹಿಟ್ಟಿಲೆ ಮಾಡ್ಬೇಕಂತೇಳಿ ನೋಡ್ಬೇಕಂತ ಮಾಡೀನಿ ನೋಡ್ರಿ ನಾನು. ಇದು ಉತ್ತರ ಕರ್ನಾಟಕದ ಸ್ಪೆಷಲ್. ಈಗ ನಮ್ಮ ಕಡೆ ಮಾಡ್ತಾರೆ, ಈಗ ಬೇಸಿಗೆ ಒಳಗೂ ಮಾಡ್ತಾರೆ ಇದನ್ನು. ಈಗ ಸಿಗ್ತಾವ ಮಾವಿನಣ್ಣು, ಈಗ ಸೀಸನ್ದಾಗ ಮಾಡ್ಕೋಬೇಕು ಇದನ್ನು. ನೀವು ಚಪಾತಿ ಇಷ್ಟಪಡ್ಲಾರ್ದವ್ರು ಚಪಾತಿ ನನಗೆ ತಿನ್ನೋಕ್ಕಾಗೋದಿಲ್ವ, ನನಗೆ ಇಷ್ಟ ಆಗೋದಿಲ್ಲ ಅಂತಿರಲ್ಲ, ಹಬ್ಬ ಅದು ಬಂದಾಗ ರೊಟ್ಟಿ ಮಾಡಾಗಿಲ್ಲ ನೋಡು, ಆ ಟೈಮ್ನಾಗ ನೀವು ಈ ಥರ ಜೋಳದ ಹಿಟ್ಟಿನ ಉಂಡೆ ಮಾಡಿ ಇಟ್ಕೊಂಡು ಹಿಂಗೆ ಚಪಾತಿ ಲಟ್ಸ್ಕೊಬೋದು ನೋಡ್ರಿ. ಈ ಥರ ಮಾಡ್ಕೊಂಡು ತಿಂದ್ರೆ ಅಷ್ಟೊಂದು ಚಪಾತಿ ಇಷ್ಟ ಆಗೋದಿಲ್ಲಲ್ಲ ಅವ್ರಿಗೆ, ಅಷ್ಟೊಂದು ಹೀಟ್ ಅನ್ಸಾಗಿಲ್ಲ. ತಿನ್ಲಾರ್ದವ್ರಿದ್ರೆ ಹಿಂಗೆ ಮಾಡ್ಕೋಬೇಕು ನೋಡ್ರಿ. ಯಾವ ಬೇಕಾದಾಗೂ ಮಾಡ್ಕೋಬೋದು ಇದನ್ನು. ಈಗ ಇವನ್ನ ಹೋಳಿಗೆ ಲಟ್ಸ್ಕೊಳ್ಳೋದು ನೋಡೋಣ ಬರ್ರಿ. ಈಗ ಗೋಧಿ ಹಿಟ್ಟು ನೆನೆದೈತೆ ನೋಡ್ರದು, ಅರ್ಧ ತಾಸು ಆಗೈತಿ. ಈ ಥರ ಆಗೈತಿ ನೋಡ್ರಿ. ಸಣ್ಣ ಸಣ್ಣ ಉಳಿ ಮಾಡಿ ತಗೊಂಡು ಇಷ್ಟ ತೊಗೋಬೇಕು ನೋಡ್ರಿ. ಚಪಾತಿ ಮಾಡ್ತೀವಲ್ಲ ಅದ್ರಾಗ ಒಂದು ಉಳಿ ತೊಗೋಬೇಕಷ್ಟೆ. ಇಷ್ಟು ಉಂಡೆ ಮಾಡ್ಕೊಂಡು ನಾನೀಗ ಇದನ್ನು ಲಟ್ಟಿಸ್ಕೊಂಡು ಹೋಳಿಗೆ ಹಂಗೆ ಮಾಡೋದಂತ ನೋಡೋಣ ಬರ್ರಿ. ಹೋಳಿಗೆ ಲಟ್ಸಕ್ಕೆ ಹಿಟ್ಟು ತೊಗೊಂಡಿನಿ, ಗೋಧಿ ಹಿಟ್ಟು ತೊಗೋಬೇಕು ನೋಡ್ರಿ, ಅಂದ್ರೆ ಮೆತ್ತಗೆ ಆಕೈತಿ, ಮೆತ್ತಗೆ ಬರ್ತಾವೆ ಹೋಳಿಗೆ. ಇದನ್ನು ಲಟ್ಟಿಸ್ಕೊಂಡು ಈ ಸೈಜ್ ಮಾಡ್ಕೋಬೇಕು ನೋಡ್ರಿ. ಇದು ಒಂದು ಉಂಡೆ ಮಾಡ್ಕೊಂಡಿರ್ತೀವಲ್ಲ, ಇವನ್ನ ಇದ್ರಾಗ ತುಂಬ್ಕೋಬೇಕು ನೋಡ್ರಿ. ಈ ಥರ ತುಂಬ್ಕೊಂಡು ಇದನ್ನು ಕ್ಲೋಸ್ ಮಾಡಿಬಿಡೋದು. ನೀವು ಮಾಡ್ಕೊಂಡು ಇದನ್ನು ಸ್ವಲ್ಪ ಹಿಟ್ಟಾಕಿ ಲಟ್ಟಿಸ್ಕೊಂಬಿಡೋಣ್ರಿ. ಇದನ್ನು ಮ್ಯಾಗ ಕೆಳಗೆ ಹಿಟ್ಟಾಕಿ ಇದನ್ನು ಲಟ್ಟಿಸ್ಕೊಂಬಿಡೋಣ್ರಿ ರೌಂಡಾಗಿ. ಈಗ ಕಾದತ್ತಿಲ್ಲ, ಇದನ್ನು ಕಾದತ್ತಿಲ್ಲ ನೋಡಕ್ಕೆ ಇದಕ್ಕೆ ಒಂದಿಷ್ಟು ಹಿಟ್ಟು ಹಾಕ್ಕೋಬೇಕು ನೋಡ್ರಿ. ರೊಟ್ಟಿ ಮಾಡಲಿ ಚಪಾತಿ ಮಾಡಲಿ ಏನ ಮಾಡಲಿ ನಾವು ಫಸ್ಟ್ಗೆನ ಒಂದಿಷ್ಟ ತನಕ ಹಾಕ್ಕೊಂಡು ತೆಗೆದು ಬ್ಯಾತ್ತ ಉಳ್ದಿದ್ದನ್ನು ರೊಟ್ಟಿ ಮಾಡ್ತೀವಲ್ಲ ಆಮೇಲೆ ಹಾಕ್ಕೋಬೇಕು ನೋಡ್ರಿ, ತೆಗೆದು ಬಿಡ್ಬೇಕು ನೋಡ್ರಿ.
ಇಷ್ಟಿಷ್ಟು ಹಾಕ್ಬೇಕು, ಫಸ್ಟಿಗೆ ಇಷ್ಟು ಹಾಕಿ ತೆಗೆದು ಬಿಡ್ಬೇಕು. ಏನೋ ಮಾಡ್ಕೊಳ್ಳಿ ನಾವು. ಈಗ ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಹಂಚಿಗೆ ಒಂದು ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಈ ಹೋಳ್ಗೆ ಲಟ್ಟಿಸ್ಕೊಂಡಿರ್ತೀವಲ್ಲ ರೀ, ಇದಕ್ಕೆ ಹಾಕ್ಕೊತೀನಿ ನೋಡಿರಿ. ಇದು ಗ್ಯಾಸ್ ಸಣ್ಣ ಇಟ್ಟು ಬೇಯಿಸ್ಕೋಬೇಕು ನೋಡಿರಿ. ಈಗ ಒಂದು ಸೈಡ್ ಬೇಯಕ್ಕೆ ನೋಡ್ರಿ, ಇದು ಇನ್ನೊಂದು ಸೈಡ್ ಬೇಯಿಸ್ಕೊತೀನಿ. ತಿರುಗಿ ಹಾಕ್ಕೊಂಡ್ಬಿಡ್ತೀನಿ. ಇದನ್ನು ಈ ಥರ ಆಗ್ಬೇಕು ನೋಡಿರಿ. ಹಿಂಗೆ ಬೇಯಕ್ಕೆ ನೋಡಿರಿ. ನೀವು ಮೈದಾ ಹಿಟ್ಟಿಲ್ಲೂ ಮಾಡ್ಕೋಬೋದು. ಮೈದಾ ಹಿಟ್ಟಾದ್ರೆ ನಾರು ಹಾಕ್ಕವಲ್ರಿ ಅವು, ಅದಕ್ಕೆ ಗೋಧಿ ಹಿಟ್ಟಿಗೆ ಮಾಡ್ಕೊಂತೀನಿ ನಾನು. ಗೋಧಿ ಹಿಟ್ಟಾದ್ರೆ ಮೆತ್ತಗೆ ಬರ್ತಾವೆ ಅಂತೇಳಿ ಹಂಗೆ ಮಾಡ್ಕೊಂತೀನಿ ನೋಡಿರಿ ನಾನು. ನೀವು ಗೋಧಿ ಹಿಟ್ಟು ಮೈದಾ ಹಿಟ್ಟು ಎರಡು ಮಿಕ್ಸ್ ಮಾಡಿನೂ ಮಾಡ್ಕೋಬೋದು. ಹಂಗಾದ್ರೆ ಚಲೋ ಹಾಕ್ಕವು. ಈಗ ಪ್ಲೇಟಿಗೆ ತೊಗೊತೀನಿ ನೋಡಿರಿ ನಾನು. ಬೇದೈತಿ ಅದು. ಈಗ ಅದೇ ಥರ ಇನ್ನೊಂದು ಮಾಡ್ಕೊತೀನಿ ನೋಡಿರಿ. ಈ ಥರ ಮತ್ತೆ ಒಂದು ಹೊಡಿ ತೊಗೋಬೇಕು. ಈಗ ಹಿಟ್ಟು ಹಚ್ಕೋಬೇಕು. ಇದಕ್ಕೆ ಹಿಟ್ಟು ಹಚ್ಕೊಂಡು ಈ ಥರ ಲಟ್ಟಿಸ್ಕೊಂಡು ಹಿಂಗೆ ರೌಂಡಾಗಿ ಮಾಡ್ಕೋಬೇಕು ನೋಡಿರಿ. ಈ ಉಂಡೆ ತೊಗೊಂಡಿವಲ್ಲ, ಇದನ್ನು ಇದ್ರಾಗ ತುಂಬ್ಕೋಬೇಕು. ಈ ಥರ ಮಾಡ್ಕೋಬೇಕು ನೋಡಿರಿ. ಇದನ್ನು ಸ್ವಲ್ಪ ಹಿಟ್ಟು ಹಾಕಿ ಲಟ್ಟಿಸ್ಕೊಂಡ್ಬಿಡ್ತೀನಿ ನಾನು. ಯಾರಿಗೆ ಹೂರ್ಣದ ಹೋಳಿಗೆ ಮಾಡಕ್ಕೆ ಬರಂಗಿಲ್ಲ ನೋಡಿರಿ, ಈ ಥರ ಮಾಡಬೇಕು. ಅಂದ್ರೆ ಹೂರ್ಣದ ಹೋಳಿಗೆ ಮಾಡಕ್ಕೆ ಬರ್ತಾವೆ ನಿಮಗೆ. ಹಿಂಗತ್ತೆ ಕಲ್ಕೋಬೇಕು ನೋಡಿರಿ. ಮಾಡಿ ಫಸ್ಟ್ ಅಂದ್ರೆ ಅವು ಈಸಿಯಾಗಿ ಬರ್ತಾವೆ ನಿಮಗೆ. ನೋಡಿರಿ, ಇದನ್ನು ಅದೇ ಥರ ಬೇಯಿಸ್ಕೊಂಡ್ಬಿಡ್ತೀನಿ ನಾನು. ಇದನ್ನು ಒಂದು ಮೈ ಬೇಯೈತ್ರಿ. ಈಗ ಇದನ್ನು ತಿರುಗಿಸಿ ಹಾಕ್ಕೊಂಡ್ಬಿಡ್ತೀನಿ. ಈಗ ಇನ್ನೊಂದು ಸೈಡ್ ಬೇಯಬೇಕಲ್ಲ, ಸಣ್ಣ ಉರಿ ಮ್ಯಾಗ ಬೇಯಿಸ್ಬೇಕು ನೋಡಿರಿ. ಮೊದ್ಲಿಕ್ಕೆ ಒಂದು ಸೈಡ್ ಹೊತ್ತು ಬಿಡ್ತೈತಿ, ತಿನ್ನಕ್ಕೆ ಟೇಸ್ಟ್ ಆಗ್ಬಿಡಲ್ಲವು. ಹೂರ್ಣ ಬೇಯಿಸ್ಕೊಂಡಿರ್ತೀವಿ ನೋಡಿರಿ, ಅದು ಮ್ಯಾಗ ಚಪಾತಿ ಜಲ್ದಿನ ಬೇಯ್ತೈತಿ. ಹಾಗಾಗಿ ಸಣ್ಣ ಉರಿ ಮ್ಯಾಗ ಒಂದು ಬೇಯಿಸ್ಬೇಕು ನೋಡಿ. ಇದನ್ನು ಒಂದು ಪ್ಲೇಟಿಗೆ ತೊಗೊತೀನಿ ನೋಡಿರಿ ನಾನು. ಹಿಂಗಾಗ್ಯಾವ ನೋಡಿರಿ, ಇಷ್ಟು ಮೆತ್ತಗೆ ಹಾಕೊಂಡು ನೋಡಿರಿ ಹೋಳ್ಗೆ. ಇದೇ ಥರ ಸ್ವೀಕರ್ನ್ಯಾಗ ಹೋಳ್ಗೆ ಮಾಡ್ಕೋಬೇಕು ನೋಡಿರಿ. ಅವನ್ನ ಈ ಥರ ಮಾಯನನ್ನು ಸ್ವೀಕರಣೆ ಮಾಡಿಕೊಂಡು ಹಿಟ್ಟಿನ ಹೋಳ್ಗೆ ಮಾಡಿಕೊಂಡು ತಿಂದು ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ. ಹಂಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.